ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಸುಬ್ಬು ಶ್ರಾವಣಿ ಅನ್ಕೊಂಡಾಗೆ ಇಲ್ಲಿ ವೀರು ಅವರು ಮತ್ತೆ ರಾಜಕೀಯಕ್ಕೆ ಕಣಕ್ಕಿಳಿತಿದ್ದಾರೆ ವಿಜಯಾಂಬಿಕಾ ವಿರುದ್ಧವಾಗಿ. ಹಾಗಿದ್ರೆ ಇಲ್ಲಿ ವಿಜಯಾಂಬಿಕಾ ಪಿತೂರಿ ಏನಾಗಿದೆ, ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಜಯಾಂಬಿಕಾ ಬಹುದಿನಗಳ ಆಸೆ ವೀರುವನ್ನ ಕೆಳಗಡೆ ಇಳಿಸಿ ಆ ಜಾಗಕ್ಕೆ ತಾನು ಹೋಗ್ಬೇಕು ಅನ್ನೋದು. ಕೊನೆಗೂ ಕೂಡ ವಿಜಯಾಂಬಿಕಾ ಅನ್ಕೊಂಡಾಗೆ ಆಗದ ಇಷ್ಟು ವರ್ಷಗಳ ಕನಸು ನನಸಾಗಿದೆ. ಇಲ್ಲಿ ವೀರು ಅವ್ರಿಗೆ ಪಾರ್ಟಿಯಲ್ಲಿ ಟಿಕೆಟ್ ಕೊಡಬೇಕಾಗಿತ್ತು. ಆದ್ರೆ ಇಲ್ಲಿ ವಿಜಯಾಂಬಿಕಾ ತೋರಿಸಿದಂತ ದುಡ್ಡಿನ ವ್ಯಾಮೋಹಕ್ಕೆ ಬಲಿಯಾದಂತ ಪಕ್ಷದವರು ಅಲ್ಲಿ ವೀರು ಅವರು ಮಾಡಿರ್ತಕ್ಕಂಥ ಎಲ್ಲ ಸಾಧನೆ ತ್ಯಾಗಗಳನ್ನ ಕೂಡ ಮರೆತು ಇಲ್ಲಿ ವಿಜಯಾಂಬಿಕಾಗೆ ಟಿಕೆಟ್ ಕೊಟ್ಟಿದ್ದಾರೆ. ವಿಜಯಾಂಬಿಕಾ ಟಿಕೆಟ್ ಪಡೆದು ತುಂಬಾನೇ ಖುಷಿಯಾಗಿದ್ದಾರೆ. ಈ ಬಾರಿ ನನ್ನ ಮುಂದೆ ಯಾರು ಕೂಡ ಕಣಕ್ಕಿಳಿಯೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಗೆಲುವು ಶತಸಿದ್ಧ ಅಂತ ಭಾವಿಸ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ವೀರು ನಿಂತಿದ್ರೆ ಖಂಡಿತವಾಗ್ಲೂ ತನಗೆ ಗೆಲುವು ಸಿಗೋದಿಲ್ಲ ಅಂತ ಗೊತ್ತಿತ್ತು. ಜೊತೆಗೆ ಇಲ್ಲಿ ವೀರು ಈಗ ನಿಲ್ತಾ ಇಲ್ಲ, ಪಕ್ಷದಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಈಗ ಟಿಕೆಟ್ ಸಿಕ್ಕಿರೋದು ಆ ಜಾಗದಲ್ಲಿ ನನಗೆ ಅಂದಮೇಲೆ ಖಂಡಿತ ವೀರು ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಿಜಯಾಂಬಿಕಾ ಹೊಂಚ ಹಾಕಿ ಸಂಚು ಮಾಡಿ ತನ್ನ ಗೆಲುವನ್ನ ನೋಡುವುದಕ್ಕೆ ನಿಜಕ್ಕೂ ಕೂಡ ಏನೇನೆಲ್ಲ ಮಾಡಬೇಕು ಎಲ್ಲವನ್ನ ಕೂಡ ತಯಾರಿ ಮಾಡ್ತಿದ್ದಾರೆ. ಇತ್ತ ಕಡೆ ಕೂಡ ವೀರು ಅವ್ರಿಗೆ ಟಿಕೆಟ್ ಸಿಗದೆ ಇದ್ದಾಗ ಮನೆ ಮಂದಿ ಎಲ್ಲರೂ ಕೂಡ ತುಂಬಾನೇ ಬೇಜಾರು ಮಾಡಿಕೊಂಡ್ರು. ಯಾಕಂದ್ರೆ ಇಲ್ಲಿ ವೀರು ಮಾಡಿರ್ತಕ್ಕಂಥ ಸೇವೆಗೆ ಅಲ್ಲಿ ಮನ್ನಣೆ ಸಿಗ್ಲಿಲ್ಲ ಅಂತ ಹೇಳಿ ಇಷ್ಟು ದಿನ ಇಲ್ಲಿ ವೀರು ಅವರು ಪಕ್ಷ ಅಂತ ಪಕ್ಷಕ್ಕೋಸ್ಕರ ದುಡಿದ್ರು, ಶ್ರಮಿಸಿದ್ರು. ಆದ್ರೆ ಇವತ್ತು ಅವರ ಶ್ರಮಕ್ಕೆ ನಿಜಕ್ಕೂ ಕೂಡ ಪ್ರತಿಫಲ ಸಿಗ್ಲಿಲ್ಲ. ಹಾಗಾದ ಮಾತ್ರಕ್ಕೆ ಇಲ್ಲಿ ವೀರು ಅವರು ಎಲೆಕ್ಷನ್ಗೆ ನಿಲ್ತಿಲ್ವಾ ಅನ್ಕೊಂಡ್ರೆ ಖಂಡಿತ ಸುಳ್ಳು. ಅವರು ಎಲೆಕ್ಷನ್ಗೆ ನಿಲ್ತಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಎಲೆಕ್ಷನ್ಗೆ ನಿಲ್ಲುವುದ್ರ ಮುಖಾಂತರ ಇಲ್ಲಿ ವಿಜಯಾಂಬಿಕಾ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ನಂದಿನಿಯಮ್ಮ ತೀರ್ಮಾನವನ್ನ ತಗೊಂಡಿದ್ದಾರೆ. ಅದೇ ಕಾರಣಕ್ಕೆ ವಿಜಯಾಂಬಿಕಾ ವಿರುದ್ಧನೇ ಸ್ವತಂತ್ರ ಅಭ್ಯರ್ಥಿಯಾಗಿ ಇಲ್ಲಿ ನಾಮಿನೇಷನ್ ಅನ್ನ ಫೈಲ್ ಮಾಡೋದಕ್ಕೆ ವೀರು ಅವರು ಮುಂದಾಗ್ತಿದ್ದಾರೆ. ಬಟ್ ಈ ಒಂದು ವಿಷಯ ಅಲ್ಲಿ ವಿಜಯಾಂಬಿಕಾಗೆ ಗೊತ್ತಾಗಿದ್ದೆ ತಡ ನಿಜಕ್ಕೂ ಆಕೆ ನಡುಗಿ ಹೋಗ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ವೀರುಗೆ ಪಕ್ಷದಿಂದ ಟಿಕೆಟ್ ಸಿಗದೆ ಇರಬಹುದು, ಆದ್ರೆ ವೀರು ಜನ ಎಷ್ಟು ಇಷ್ಟಪಡ್ತಾರೆ, ಆತನನ್ನ ಎಷ್ಟು ಆರಾಧಿಸ್ತಾರೆ, ಆತನ ಕೆಲಸಕ್ಕೆ ಎಷ್ಟು ಮನ್ನಣೆ ಇದೆ ಅನ್ನೋದು ವಿಜಯಾಂಬಿಕಾಗೆ ತುಂಬಾ ಚೆನ್ನಾಗಿ ಅರಿವಿದೆ. ಅದೇ ಕಾರಣಕ್ಕೆ ಇಲ್ಲಿ ವಿಜಯಾಂಬಿಕಾ ಹೆದರು ಹೋಗ್ತಿದ್ದಾರೆ. ಆದ್ರೆ ತನ್ನ ಹತ್ರ ದುಡ್ಡಿದೆ, ವೀರು ಹತ್ರ ದುಡ್ಡಿಲ್ಲ. ಇವತ್ತು ಜನಗಳು ದುಡ್ಡಿಗೋಸ್ಕರ ಏನ್ ಬೇಕಿದ್ರು ಮಾಡ್ತಾರೆ ಅಂತದ್ರಲ್ಲಿ ಹಾಕುವುದಿಲ್ವಾ, ಒಂದಷ್ಟು ದುಡ್ಡು ಬಿಸಾಕಿದ್ರೆ ಸಾಕು ತಾನು ಈ ಒಂದು ಎಲೆಕ್ಷನ್ ಅಲ್ಲಿ ಗೆಲ್ತೀನಿ ಅಂತ ಹೇಳಿ ಬಂಡ ವಿಶ್ವಾಸದ ಜೊತೆಗೆ ಇಲ್ಲಿ ವಿಜಯಾಂಬಿಕಾ ಮುನ್ನುಗ್ತಿದ್ದಾರೆ. ಇತ್ತ ಕಡೆ ಜನಗಳ ಸೇವೆಯನ್ನ ಮಾಡುವುದಕ್ಕೆ ರೆಡಿ ಆಗಿರ್ತಕ್ಕಂಥ ವೀರು ಅವರು ಜನಗಳ ಬಳಿಗೆ ಹೋಗಿ ವೋಟ್ ಕೇಳಲಿಕ್ಕೆ ಮುಂದಾಗ್ತಿದ್ದಾರೆ. ಎಲ್ಲ ಜನಗಳ ಮುಂದೆ ಇಲ್ಲಿ ಶ್ರಾವಣಿ ಸುಬ್ಬು ಕೂಡ ಹೋಗಿದ್ದೆ ವೀರು ಅವರ ಪರವಾಗಿ ವೋಟ್ ನ ಕೇಳ್ತಿದ್ದಾರೆ. ಇತ್ತ ಕಡೆ ನಂದಿನಿಯಮ್ಮ ಮತ್ತೆ ವೀರು ಇಬ್ರು ಕೂಡ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ. ಬಿಕಾಸ್ ಇಲ್ಲಿ ತನ್ನ ಮಗಳು ಮತ್ತೆ ಅಳಿಯ ತಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಅವರುಗಳ ಬಗ್ಗೆ ಯೋಚನೆ ಮಾಡುವುದಿಲ್ಲ ಅಂತ ಹೇಳಿ ಭಾವಿಸಿದಂತ ವೀರು ಮತ್ತೆ ನಂದಿನಿ ಅಮ್ಮ ಇಬ್ರು ಕೂಡ ಅಲ್ಲಿಂದ ಹೋಗೋ ತೀರ್ಮಾನವನ್ನ ಮಾಡ್ತಾರೆ. ಮೊದಲಲ್ಲಿ ಯಾರು ಕೂಡ ಇದಕ್ಕೆ ಒಪ್ಕೊಳ್ಳುವುದಿಲ್ಲ. ಬಟ್ ತದನಂತರ ಯಾವಾಗ ಇಲ್ಲಿ ಅಪ್ಪ ಅಮ್ಮ ಇರೋ ವಿಷಯವನ್ನ ಹೇಳ್ತಾರೋ, ಜೊತೆಗೆ ನಾವೆಲ್ಲೂ ಹೋಗಲ್ಲ, ಪಕ್ಕದ ರಸ್ತೆಯಲ್ಲಿ ಇರ್ತೀವಿ ಅಷ್ಟೇನೆ ಅಂತ ಹೇಳ್ತಾರೋ, ಆಗ ಇಲ್ಲಿ ಶ್ರಾವಣಿ ಮತ್ತೆ ಸುಬ್ಬು ಅವರ ಹಠಕ್ಕೆ ಕೊನೆಗೂ ಕೂಡ ಒಪ್ಕೊಳ್ಳೇಬೇಕಾಗತ್ತೆ. ಕೊನೆಗೂ ಇಲ್ಲಿ ತನ್ನ ಅಮ್ಮನನ್ನ ಹೊರಗಡೆ ಕಳಿಸ್ಕೊಡ್ತಿರೋದ್ರಿಂದ ಇಲ್ಲಿ ಶ್ರಾವಣಿ ಮಡಿಲು ತುಂಬಿ ಕಳಿಸ್ಕೊಡೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಕೊನೆಗೂ ಅಪ್ಪ ಅಮ್ಮ ಏನೋ ಬೇರೆ ಮನೆ ಮಾಡ್ಕೊಂಡು ಹೋದ್ರು. ಹಾಗಾದ ಮಾತ್ರಕ್ಕೆ ಅವರ ಸಂಬಂಧ ಕಳೆದು ಹೋಯ್ತಾ? ಖಂಡಿತ ಇಲ್ಲ, ಅವರು ಮತ್ತಷ್ಟು ಹತ್ರ ಆಗ್ತಾರೆ ಅಂತಾನೆ ಹೇಳ್ಬೋದು. ಇದರ ನಡುವೆ ತನ್ನ ಅಪ್ಪನನ್ನ ಗೆಲ್ಲಿಸಬೇಕು ಅಂತ ಹೇಳಿ ಶ್ರಾವಣಿ ಏನೆಲ್ಲ ಸರ್ಕಸ್ ಮಾಡಬಹುದು ಎಲ್ಲ ಸರ್ಕಸ್ನ ಕೂಡ ಮಾಡ್ತಿದ್ದಾಳೆ. ಎಲ್ಲ ರೀತಿಯ ಸ್ಪೀಚ್ ರೆಡಿ ಮಾಡ್ಕೊತಿದ್ದಾಳೆ. ಈ ರೀತಿ ಸ್ಪೀಚ್ ಏನಾದ್ರೂ ಅಪ್ಪ ಮಾತಾಡ್ಬಿಟ್ರೆ ಖಂಡಿತ ಅಪ್ಪನ್ನೇ ಗೆಲ್ಲಿಸ್ತಾರೆ ಅಂತ ಹೇಳಿ ಶ್ರಾವಣಿ ಅನ್ಕೋತಿದ್ದಾಳೆ. ಫೈನಲಿ ತಾನು ಇಷ್ಟೆಲ್ಲ ಕಷ್ಟಪಟ್ಟು ಸ್ಪೀಚ್ ಬರೀತಾ ಇದ್ದೀನಿ, ಇಷ್ಟೇ ಕಷ್ಟ ಕಾಲೇಜಲ್ಲಿ ಪಟ್ಟಿದ್ರೆ 75% ತಗೊಂಡು ಪಾಸ್ ಆಗ್ತಿದ್ದೆ ನಾನು ಅಂತ ಅನ್ಕೊಂಡಿದ್ದೆ. ಸುಬ್ಬು ಬರ್ತಿದ್ದಾಗೆ ಒಂದು ಸ್ಪೀಚನ್ನ ತೋರಿಸ್ತಾರೆ. ತುಂಬಾ ಚೆನ್ನಾಗಿದೆ ಮೇಡಮ್ ಈ ಸ್ಪೀಚು. ಖಂಡಿತ ಈ ರೀತಿ ವೀರು ಸಾಹೇಬ್ರು ಮಾತಾಡ್ಬಿಟ್ರೆ ಖಂಡಿತ ಅವ್ರ ಗೆಲುವನ್ನಂತೂ ಯಾರೂ ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಮನೆಯವ್ರಿಗೆಲ್ಲರೂ ಕೂಡ ಇಲ್ಲಿ ಶ್ರಾವಣಿ ಸುಬ್ಬುನೇ ಮಾತಾಡಿದ್ರೆ ಸಾಕು ಇಲ್ಲಿ ವೀರು ಅವ್ರಿಗೆ ಓಟ್ ಬೀಳುತ್ತೆ ಅಂತ ಅನ್ಕೋತಿದ್ದಾರೆ. ಇದರ ನಡುವೆ ಇಲ್ಲಿ ಸುಬ್ಬು ಎಲೆಕ್ಷನ್ ಅಂತ ಹೋಗೋದ್ರಿಂದ ವಿಜಯಾಂಬಿಕಾನ ಮತ್ತೆ ಎದುರಾಕೋಬೇಕಾಗತ್ತೆ. ವಿಜಯಾಂಬಿಕಾ ಎಂತ ಕುತಂತ್ರಿ ಅನ್ನೋದು ಇಲ್ಲಿ ಸುಬ್ಬು ಅಕ್ಕನಿಗೆ ಗೊತ್ತಿದೆ. ಹಾಗಾಗಿ ಅವ್ರಿಗೆ ಭಯ ಶುರುವಾಗಿದೆ. ಇಲ್ಲಿ ವೀರು ಸಾಹೇಬ್ರನ್ನ ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೆ ವಿಜಯಾಂಬಿಕಾ ವಿರುದ್ಧ ಹೋಗ್ತಿರ್ತಕ್ಕಂಥ ಸುಬ್ಬು
ಏನಾದರೂ ತೊಂದರೆ ಆಗ್ಬಿಡುತ್ತಾ ಅನ್ನೋ ಭಯ ನನ್ನನ್ನು ಕಾಡ್ತದೆ ಅಂತ ಅಕ್ಕ ಹೇಳಿದಾಗ ಅದೇ ವಿಷಯವನ್ನು ವಿಶಾಲು ಕೂಡ ಮಾತನಾಡ್ತಾರೆ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತ ಹೇಳಿ. ಬಟ್ ಇಲ್ಲಿ ಸುಬ್ಬುವನ್ನು ಮತ್ತು ಶ್ರಾವಣಿಯನ್ನು ಈ ಒಂದು ಎಲೆಕ್ಷನ್ನಿಂದ ದೂರ ಇರೋದಕ್ಕೆ ಇಲ್ಲಿ ವಿಶಾಲು ಅವರು ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸುಬ್ಬು ಖಂಡಿತ ಒಪ್ಕೊಳ್ಳೋದಿಲ್ಲ. ಬಟ್ ಇಲ್ಲಿ ಶ್ರಾವಣಿ ನಾನು ಮಗಳಾಗಿ ಹೋಗ್ತೀನಿ, ನಿಮ್ಮ ಮಗ ಬೇಡ ಬರೋದು, ತೊಂದರೆ ಆಗೋದು ಬೇಡ ಅಂತ ಹೇಳ್ತಾರೆ. ಬಟ್ ಸುಬ್ಬು ಅಂತೂ ನನ್ನ ಯಜಮಾನ್ರೆ, ನನ್ನ ದೇವರು, ಅಂಥದ್ರಲ್ಲಿ ನಾನು ಮಾಡದೆ ಇರ್ತೀನ ಅಂತ ಹೇಳಿ ಹೇಳ್ತಾರೆ. ಇತ್ತ ಕಡೆ ವಿಜಯಾಂಬಿಕಾ ಮಗ ಮದನ್ನ ಅಲ್ಲಿ ಸಾಕಷ್ಟು ಬದಲಾವಣೆ ಕಾಣಿಸ್ತದೆ. ಯಾಕಂದ್ರೆ ಇಲ್ಲಿ ಸಾವಿತ್ರಿ ತನ್ನ ಮಗು ಓದಿಬೇಕಾದ್ರೆ ತನ್ನ ಗಂಡ ನೋಡ್ಲಿ ಅಂತ ಆಸೆ ಪಡ್ತಾರೆ. ಬಟ್ ಬೇಡ ಅಂತ ಅಸಡ್ಡೆ ಮಾಡಿದವರನ್ನ ಕೂಡ ಫೋರ್ಸ್ಫುಲಿ ತೋರಿಸೋದಕ್ಕೆ ಮುಂದಾದಾಗ ಮಗು ಒದ್ದು ಬಿಡುತ್ತೆ. ಮಗು ಓದಿತ್ತದೆ ಅಂತ ಹೇಳ್ತಿದ್ದಾಗೆ ಅವರಲ್ಲಿ ಒಂದು ತಂದೆಯ ಒಂದು ಮಾತು, ಪ್ರೀತಿ ಕಾಣಿಸ್ತದೆ. ಅಲ್ಲಿ ಅವರು ತೋರಿಸ್ತಿದ್ದಾರೆ ಕೂಡ. ಇದನ್ನು ನೋಡಿದ್ದೆ ಸಾವಿತ್ರಿಗೆ ಖುಷಿ ಆಗ್ಬಿಡುತ್ತೆ. ನನ್ನ ಮಗು ಬರ್ತಿದ್ದಾಗೆ ಮದನ್ ಕೂಡ ಬದಲಾಗ್ತಿದ್ದಾರೆ. ಅವರು ಬದಲಾದ್ರೆ ಖಂಡಿತ ನಮ್ಮ ಜೀವನ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿ ಸಾವಿತ್ರಿ ಅನ್ಕೋತಾರೆ. ಇತ್ತ ಕಡೆ ವಿಜಯಾಂಬಿಕಾ ಬಳಿ ಮದನ್ನ, ಅಮ್ಮ ನಾನು ಕೂಡ ನಿನಗೆ ಹೊಟ್ಟೆಲಿದ್ದಾಗ ಓದಿತಿದ್ನ ಅಂತ ಕೇಳಿದಾಗ ಈಗ ಯಾಕೆ ಅದೆಲ್ಲ ಪ್ರಶ್ನೆ, ಈಗ ನಾವು ತಲೆ ಕೆಡಿಸ್ಕೋಬೇಕಾಗಿರೋದು ಎಲೆಕ್ಷನ್ ಬಗ್ಗೆ. ಆ ವೀರು ಎಲ್ಲ ಕಡೆ ಪ್ರಚಾರಕ್ಕೆ ಹೋಗ್ತಿದ್ದಾರೆ. ಅವನ ಪ್ರಚಾರ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಬಾರ್ದು. ಅವ್ರು ಅನ್ಕೊಂಡಿದ್ದು ಏನೂ ಕೂಡ ನಡಿಬಾರ್ದು. ಆ ರೀತಿ ಆಗಬೇಕು ಅಂದರೆ ಮೊದಲು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗುತ್ತೆ. ಈ ಮಗು ಅದು ಇದು ಅಂತ ಏನು ತಲೆ ಕೆಡಿಸ್ಕೊಂಡಿರೋದು, ನೀನು ತಲೆ ಕೆಟ್ಟಿದ್ಯಾ ನಿನಗೆ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಮದನಿ ಹೇಗೋ ಬದಲಾಗ್ತಿದ್ರು, ಬಟ್ ಮತ್ತೆ ಅಮ್ಮನ ಮಾತನ್ನು ಕೇಳ್ಕೊಂಡು ಹಾಳಾಗ್ತಿದಾರಲ್ಲ ಅಂತ ಹೇಳಿ ಸಾವಿತ್ರಿ ತುಂಬ ಅಂದರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಫೈನಲಿ ವೀರು ವರ್ಸಸ್ ಅವರ ವಿಜಯಾಂಬಿಕಾ ನಡುವೆ ಯುದ್ಧ ಶುರುವಾಗಿದೆ. ಈ ಯುದ್ಧದಲ್ಲಿ ಗೆಲ್ಲೋರು ಯಾರು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕ್ಲಿಯರ್ ಆಗಿ ಹೇಳ್ಬೋದು. ವೀರು ಅವರೇ ಒಂದು ಜಯಬೇರಿಯನ್ನು ಬಾರಿಸ್ತಾರೆ ಅಂತ. ಹಾಗಿದ್ರೆ ಸಖತ್ ಫೈಟ್ ಸಿಗತ್ತಾ? ಖಂಡಿತ ಸಿಗೋ ಚಾನ್ಸಸ್ ಇದೆ. ಬಿಕಾಸ್ ಇಲ್ಲಿ ವೀರು ಅವರ ಹತ್ರ ಪ್ರಾಮಾಣಿಕತೆ, ಅವರು ಮಾಡಿರ್ತಕ್ಕಂಥ ಕೆಲಸ ಇದ್ರೆ, ಕಾರ್ಯಕ್ಷಮತೆ ಇದ್ರೆ, ಇತ್ತ ಕಡೆ ವಿಜಯಾಂಬಿಕಾ ಹತ್ರ ದುಡ್ಡಿದೆ. ದುಡ್ಡಿನ ಮುಂದೆ ಕಾರ್ಯಕ್ಷಮತೆ, ಪ್ರಾಮಾಣಿಕತೆ ಖಂಡಿತ ಕೆಲಸ ಮಾಡುತ್ತಾ ಅನ್ಕೊಂಡ್ರೆ ಖಂಡಿತ ಕೆಲಸ ಮಾಡುತ್ತೆ. ಟೆಂಪ್ರವರಿ ಆಗಿ ಎಲ್ಲೇ ದುಡ್ಡು ಗೆದ್ರೂ ಕೂಡ ಪರ್ಮನೆಂಟ್ ಆಗಿ ಗೆಲ್ಲುವುದೇ ನಿಜಕ್ಕೂ ಕೂಡ ವಿಶ್ವಾಸ, ಹಾಗೆ ನಂಬಿಕೆ, ಮನುಷ್ಯತ್ವ ಅಂತಕ್ಕಂಥದ್ದು ಮತ್ತೆ ಇದು ಇಲ್ಲಿ ಪ್ರೂವ್ ಆಗ್ತದೆ. ಜನಗಳ ಸೇವೆಗೋಸ್ಕರನೇ ಇಷ್ಟು ವರ್ಷಗಳ ಕಾಲ ಪಕ್ಷ ಬೆಳೆಸ್ತಾ ತಮ್ಮ ಬದುಕನ್ನೇ ಪಣ ಕಿಟ್ಟಿದ್ರು ಇಲ್ಲಿ ವೀರು ಅವರು. ಆದರೆ ಇವತ್ತು ಅದೇ ಜನಗಳು ಇಲ್ಲಿ ವೀರು ಅವರ ಕೈ ಬಿಡುವುದಿಲ್ಲ, ಅವರ ಕೈ ಹಿಡಿತಾರೆ, ವಿಜಯಾಂಬಿಕಾಗೆ ಕೈ ಕೊಡ್ತಾರೆ. ಕೊನೆಗೂ ವಿಜಯಾಂಬಿಕಾಗೆ ದುಡ್ಡಿನಿಂದ ಏನೂ ಗೆಲ್ಲೋಕ್ಕಾಗೋದಿಲ್ಲ ಅನ್ನೋ ಸತ್ಯ ಅರಿವಾಗಬೇಕಾಗಿದೆ. ಆ ಒಂದು ಸತ್ಯವನ್ನು ಅರಿವನ್ನ ಉಂಟು ಮಾಡೋ ಸಲುವಾಗಿ ಇಲ್ಲಿ ಸುಬ್ಬು ಮತ್ತು ಶ್ರಾವಣಿ, ನಂದಿನಿ ಅಮ್ಮ, ವೀರು ಎಲ್ಲರೂ ಕೂಡ ಸಖತ್ತಾಗೆ ಕೆಲಸ ಮಾಡ್ತಿದ್ದಾರೆ. ಫೈನಲಿ ಇಲ್ಲಿ ವಿಜಯಾಂಬಿಕಾ ಸೋಲನ್ನು ಕಾಣಬೇಕಾಗಿದೆ. ಸೋಲನ್ನು ಅರ್ಗಿಸ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ವಿಜಯಾಂಬಿಕಾ ಕೈಲಿ ಆಗ್ತಾ ಇಲ್ಲ. ಹಾಗಾಗಿ ಮತ್ತೆ ದ್ವೇಷವನ್ನು ಕಾರಲಿಕ್ಕೆ ಮುಂದಾಗ್ತಿದ್ದಾರೆ ವಿಜಯಾಂಬಿಕಾ. ಹಾಗಿದ್ರೆ ಮುಂದೇನಾಗತ್ತೆ, ಯಾವ ರೀತಿ ಇಲ್ಲಿ ಕತೆ ಮುಂದುವರಿಯುತ್ತೆ? ಇಲ್ಲಿ ನಂದಿನಿ ಅಮ್ಮ ಕೂಡ ವಿಜಯಾಂಬಿಕಾ ವಿರುದ್ಧ ಸಿಡಿದೆದ್ದು ತನ್ನ ಗಂಡನ ಜಯವನ್ನ ಸಂಭ್ರಮಿಸ್ತಿದ್ದಾರೆ. ಫೈನಲಿ ಇಷ್ಟು ದಿನ ವಿಜಯಾಂಬಿಕಾ ಅನ್ಕೊಂಡ ಕನಸು ಈಗ ಹುಸಿಯಾಗಿದೆ. ಯಾರನ್ನ ಕೆಳಗಿಳಿಸಿ ಗೆಲ್ಲಬೇಕು ಅಂತ ಅನ್ಕೊಂಡು ಟಿಕೆಟ್ ಅನ್ನ ಮಿಸ್ ಮಾಡಿಸಿದ್ರು, ಅದೇ ವ್ಯಕ್ತಿ ಇವತ್ತು ವಿಜಯಾಂಬಿಕಾನನ್ನ ಸೋಲಿಸಿದ್ದಾರೆ. ಹಾಗಿದ್ರೆ ಮುಂದೆನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.